ಕಲಬುರಗಿಯ ಜೈಲಿನ ಕರ್ಮಕಾಂಡದ ಒಂದು ಬಿಗ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಬಗೆದಷ್ಟು ಬಯಲಾಗ್ತಾ ಇದೆ ಕಲಬುರಗಿ ಜೈಲಿನ ಕರ್ಮಕಾಂಡ. ಪವರ್ ಟಿವಿ ಬಯಲು ಮಾಡ್ತಾ ಇದೆ ಜೈಲಿನಲ್ಲಿ ಕೈದಿಗಳ ಹೈಫೈ ಜೀವನದ ಬಗ್ಗೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರವನ್ನೇ ಮೀರಿಸ್ತಾ ಇದೆ ಕಲಬುರಗಿಯ ಜೈಲು. ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರೇ ಇಲ್ಲಿ ನೋಡಿ, ಜೈಲಿನ ಸೆಲ್ಲನ್ನೇ ಕ್ಲಬ್ ಮಾಡಿಕೊಂಡಿದ್ದಾರೆ ಕೈದಿಗಳು. ಅಂದರ್ ಬಾಹರ್ ಆಡ್ತಿದ್ದಾರೆ. ಬ್ರಾಂಡೆಡ್ ಎಣ್ಣೆ ಸಿಗರೆಟ್ ಸೇದುತ್ತಾ ಅಂದರ್ ಬಾಹರ್ ಜೂಜಾಟ ಆಡ್ತಿದ್ದಾರೆ. ಈ ಜೂಜಾಟದಲ್ಲಿ ಕಂತೆ ಹಣವನ್ನ ಪಣಕ್ಕಿಟ್ಟಿದ್ದಾರೆ. ಬಿಗಿ ಭದ್ರತೆ ಜೈಲಿನಲ್ಲಿ ಹೇಗೆ ಸಪ್ಲೈ ಆಗ್ತಾ ಇದೆ ನಿಷೇಧಿತ ವಸ್ತುಗಳು. ಬಗೆದಷ್ಟು ಬಯಲಾಗ್ತಾ ಇದೆ ಕಲಬುರಗಿ ಜೈಲಿನ ಕರ್ಮಕಾಂಡ. ಎಷ್ಟು ಹೈಫೈ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲನ್ನು ಮೀರಿಸ್ತಾ ಇದೆ ಕಲಬುರಗಿಯ ಜೈಲು. ಕಾರಣ ಇಲ್ಲಿ ಕಂತೆ ಹಣ ಇದೆ, ಮೋಜು ಮಾಡೋದಕ್ಕೆ ಎಣ್ಣೆ ಇದೆ, ಅದರ ಜೊತೆಗೆ ಸಿಗರೇಟ್ ಇದೆ. ಮತ್ತೆ ಈ ರೀತಿ ಹಣವನ್ನ ಇಟ್ಟು ಜೂಜಿಗೆ ಇಷ್ಟೆಲ್ಲ ಹಣ ಎಲ್ಲಿಂದ ಸಪ್ಲೈ ಆಗುತ್ತೆ? ಅವರಿಗೆ ಎಣ್ಣೆ ಹೇಗೆ ಸಪ್ಲೈ ಆಗುತ್ತೆ, ಸಿಗರೇಟ್ ಹೇಗೆ ಸಪ್ಲೈ ಆಗುತ್ತೆ? ಎಷ್ಟು ಮೋಜು ಮಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಜೈಲಲ್ಲ, ಇದು ಕ್ಲಬ್ ರೀತಿಯಾಗಿ ಕಾಣಿಸ್ತಾ ಇದೆ. ಕೈದಿಗಳ ಅಂದರ್ ಬಾಹರ್ ಆಟವನ್ನ ನೀವು ಗಮನಿಸ್ತಾ ಇದ್ದೀರಿ. ಹೀಗಾಗಿ ಅಲೋಕ್ ಕುಮಾರ್ ಅವರು ನೋಡಲೇಬೇಕಾದಂಥ ಸ್ಟೋರಿ. ಯಾಕೆಂದ್ರೆ ಎಲ್ಲ ಜೈಲುಗಳಲ್ಲೂ ಕೂಡ ಇಂಥದ್ದು ಒಂದೊಂದೇ ಪ್ರಕರಣಗಳು ಬಯಲಾಗ್ತಾ ಇದೆ. ಇಲ್ಲಿ ಕಲಬುರಗಿಯಲ್ಲೂ ಕೂಡ ಅಂಥದ್ದೇ ಒಂದು ಕರ್ಮಕಾಂಡ ಪವರ್ ಟಿವಿ ಬಯಲು ಮಾಡ್ತಾ ಇದೆ. ನೋಡಿ, ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಇನ್ನೂ ಏನೇನು ನಿಷೇಧಿತ ವಸ್ತುಗಳು ಸಿಗ್ತಾ ಇದೆಯೋ ಗೊತ್ತಿಲ್ಲ. ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಜೈಲಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಈ ರೀತಿ ಅವ್ರಿಗೆ ಎಣ್ಣೆ ಸಿಗುತ್ತೆ, ಸಿಗರೆಟ್ ಸಿಗುತ್ತೆ, ಜೂಜಾಡ್ತಾರೆ ಅಂತ ಅಂದ್ರೆ ನಿಷೇಧಿತ ವಸ್ತುಗಳು ಜೈಲಿನ ಒಳಗಡೆ ಬರ್ತಾ ಇದ್ದಾವೆ ಅಂತ ಅಂದ್ರೆ ಸಪ್ಲೈ ಮಾಡ್ತಾ ಇರೋದು ಯಾರು? ಸಪ್ಲೈ ಮಾಡ್ತಾ ಇರೋದು ಜೈಲಧಿಕಾರಿಗಳ ಕಣ್ಣಿಗೆ ಗಮನಕ್ಕೆ ಬರ್ತಾ ಇಲ್ವಾ? ಹಾಗಾದ್ರೆ ಬಂದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರಾ? ಇದೆಲ್ಲವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ನೋಡಿ, ಇಲ್ಲಿ ಕೈದಿಗಳಿಗೆ ಎಣ್ಣೆ ಸಿಗುತ್ತೆ, ಸಿಗರೆಟ್ ಸಿಗುತ್ತೆ, ಮೊಬೈಲ್ಗಳು ಕೂಡ ಸಿಗುತ್ತೆ. ಯಾರು ಸಪ್ಲೈ ಮಾಡ್ತಿದ್ದಾರೆ? ಅಕ್ರಮ ನಡೀತಾ ಇದ್ರು ಕೂಡ ಕಣ್ಮಚ್ಚಿ ಕೂತಂತ ಸೂಪರಿಂಟೆಂಡೆಂಟ್ ಅನಿತಾ. ನಿನ್ನೆ ಅಷ್ಟೇ ಆರ್ ಡಿ ಪಾಟೀಲ್ ಅವರು ಆರೋಪ ಮಾಡಿರುವ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಜೈಲ್ ಅಧೀಕ್ಷಕಿ ಆಗಿರುವಂತಹ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಲಂಚದ ಆರೋಪ ಇಲ್ಲಿ ಕೇಳಿಬಂದಿತ್ತು. ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸಿಕೊಡೋದಕ್ಕೆ 10 ಲಕ್ಷ ಲಂಚವನ್ನ ಕೇಳಿದ್ರು ಅನ್ನೋ ಆರೋಪ. ಈ ಕುರಿತು ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಇದರ ಬೆನ್ನಲ್ಲೇ ಇದೀಗ ಜೈಲಿನಲ್ಲಿ ಮತ್ತಷ್ಟು ಅಕ್ರಮದ ವಿಡಿಯೋಗಳು ಲಭ್ಯವಾಗಿರೋದು. ಜೈಲಿನ ವಿಡಿಯೋಗಳನ್ನೇ ನೀವು ಗಮನಿಸಬಹುದು. ಅಂದರ್ ಬಾಹರ್ ಆಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಹಾಗಾದ್ರೆ ಇವರಿಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದ್ಯಾ? 10 ಲಕ್ಷ ಲಂಚ ಕೇಳ್ತಿದ್ದಾರೆ ಅನ್ನೋ ಆರೋಪ ಇದೆ. ಅಂದರ್ ಬಾಹರ್ ಆಡ್ಬೋದು, ಎಣ್ಣೆ ಕುಡಿಬಹುದು, ಸಿಗರೇಟ್ ಸೇದ್ಬೋದು, ಮೋಜು ಮಸ್ತಿ ಮಾಡ್ಬೋದು. ಇದಕ್ಕೆ 10 ಲಕ್ಷ ಲಂಚ ಕೊಟ್ರೆ ಎಲ್ಲವೂ ಕೂಡ ಓಕೆ ಆಗುತ್ತಾ? ಹಾಗಾದ್ರೆ ಆಡಿಯೋದಲ್ಲಿ ವಿಡಿಯೋದಲ್ಲಿ ಕೇಳಿದ್ದೆಲ್ಲವೂ ನಿಜಾನಾ? 10 ಲಕ್ಷ ಲಂಚ ಪಡ್ಕೊಳ್ಳೋದ್ರ ಮೂಲಕ ಬೇಕಾದ ಕೈದಿಗಳಿಗೆ ಹಾಗಾದ್ರೆ ಅಲ್ಲಿ ಸ್ಪೆಷಲ್ ಫೆಸಿಲಿಟೀಸ್ ಅನ್ನ ಒದಗಿಸಿ ಕೊಡಲಾಗ್ತಾ ಇದೆಯಾ? ಬೇಡ ಅಂತ ಅಂದ್ರೆ ಬೇಕಾಬಿಟ್ಟಿಯಾಗಿ ಕೇಸ್ ಹಾಕ್ಲಾಗ್ತಾ ಇದೆಯಾ? ಇವೆಲ್ಲ ಆರೋಪಗಳು ಕೂಡ ಈಗ ಡಾಕ್ಟರ್ ಅನಿತಾ ಅವರ ವಿರುದ್ಧ ಕೇಳಿ ಬಂದಿರುವಂಥದ್ದು. ನೋಡಿ, ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಡಿಯೋ 1ನಲ್ಲಿ ಅವರ ವಿರುದ್ಧ ಕೇಳಿಬಂದಿರುವಂಥ ಆರೋಪಗಳು. ಅದೇ ರೀತಿಯಾಗಿ ಅಂದರ್ ಬಾಹರ್ ಆಡ್ತಾ ಇದ್ದಾರೆ ಕೈದಿಗಳು. ಇದ್ಯಾವುದೋ ಪಬ್ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ನ ವಿಡಿಯೋ ಅಲ್ಲ. ಬದಲಿಗೆ ಕಲಬುರಗಿ ಪರಪ್ಪನ ಅಗ್ರಹಾರದ ಒಳಗಡೆ ಇರುವಂಥ ಫೆಸಿಲಿಟೀಸ್. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್ ಸ್ವಾಮಿ. ಇಲ್ಲಿವರೆಗೂ ನಾವು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕರ್ಮಕಾಂಡದ ವಿಡಿಯೋಗಳನ್ನ ನೋಡ್ತಾ ಇದ್ವಿ. ಕಲಬುರಗಿಯಲ್ಲೂ ಅಂಥದ್ದೇ ಪರಿಸ್ಥಿತಿ ಇದೆ. ಇದೆಲ್ಲದಕ್ಕೂ ಕುಮ್ಮಕ್ ಕೊಡ್ತಾ ಇರೋದು ಯಾರು ಹಾಗಾದ್ರೆ? ನಿಜಕ್ಕೂ ಕಲಬುರಗಿ ಏನು ಕೇಂದ್ರ ಕಾರಾಗೃಹ ಇದೆ, ಇದು ಬೆಂಗಳೂರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಇದೆ. ಆ ಬೆಂಗಳೂರು ಕಾರಾಗೃಹವನ್ನೇ ಮೀರಿಸುವಂತಹ ಹೈಫೈ ಲೈಫ್ ಇಲ್ಲಿನ ಕೈದಿಗಳು ನಡೆಸಿದ್ದಾರೆ ಎಂದು ಕೂಡ ತಪ್ಪಾಗಲದು. ಏಕೆ ನಿನ್ನೆ ಅಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲು ಮುಖ್ಯ ಅಧೀಕ್ಷಕರಾದಂತಹ ಡಾಕ್ಟರ್ ಅನಿತಾ ವಿರುದ್ಧ PSI ಪರೀಕ್ಷಾ ಹಗರಣದ ಆರೋಪಿಯಾದಂತಹ ಆರ್ ಡಿ ಪಾಟೀಲ್ ಅವರು 10 ಲಕ್ಷ ರೂಪಾಯಿ ಲಂಚದ ಏನೊಂದು ಆರೋಪವನ್ನ ಮಾಡಿದ್ದರು. ಆ ವಿಡಿಯೋವನ್ನ ಪವರ್ ಟಿವಿ ಕೂಡ ಬಯಲು ಮಾಡಿತ್ತು. ಇದರ ಬೆನ್ನಲ್ಲೇ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ 4-5 ಜನ ಕೈದಿಗಳು ಏಕಕಾಲಕ್ಕೆ ಕುಳಿತುಕೊಂಡು ಬ್ರಾಂಡೆಡ್ ಎಣ್ಣೆ ಹೊಡೆಯುತ್ತಾ ಸಿಗರೇಟ್
ಎಸೆದುತ್ತಾ ಕಂತೆ ನೋಟುಗಳನ್ನ ಏನೊಂದು ಇಸ್ಪಿಟಾಡ್ತಾ ಜೂಜಾಟದಲ್ಲಿ ತೊಡಗಿದ್ದಾರೆ. ಈ ಒಂದು ವಿಡಿಯೋ ಪವರ್ ಟಿವಿ ಲಭ್ಯವಾಗಿದೆ. ಹೀಗಾಗಿ ಕಲಬುರಗಿ ಸೆಂಟ್ರಲ್ ಜೈಲು ಈ ಹಿಂದೆ ಕೂಡ ಪವರ್ ಟಿವಿಯು ಜೈಲಿನಲ್ಲಿದ್ದ ಕರ್ಮಕಾಂಡಗಳನ್ನು ಮತ್ತು ಕೈದಿಗಳ ಹೈಫೈ ಲೈಫ್ ನ ಜೀವನವನ್ನು ಕೂಡ ಬಯಲು ಮಾಡಿತು. ಇದೀಗ ಮತ್ತೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ರಾಜಾರೋಷವಾಗಿ ಕೈದಿಗಳು ಏನೊಂದು ಯಾರ್ದು ಅಂಜಿಕೆ ಮತ್ತು ಅಳಿಕೆ ಇರಲಾರ್ದೇನೆ ಇಸ್ಪಿಟ್ ಆಡ್ತಾ ಜೂಜಾಟ ಆಡ್ತಾ ಏನೊಂದು ಕಂತೆ ಹಣ ಬಿಟ್ಟು ಒಂದು ಬ್ರಾಂಡೆಡ್ ಎಣ್ಣೆ ಹೊಡುತ್ತಾ ಮಸ್ತ್ ಮಜಾ ಮಾಡ್ತಾ ಇದ್ರೆ. ಈ ಬಗ್ಗೆ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ಕೈವಾಡವಿಲ್ಲದೆ ಇಂತಹ ಕೈದಿಗಳು ಹೈಫೈ ಲೈಫ್ ಜೀವನ ನಡೆಸಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಈ ಬಗ್ಗೆ ಜೈಲಿನ ಅಧಿಕಾರಿಗಳು ಸ್ಪಷ್ಟೀಕರಣ ನೀಡಬೇಕಾಗಿದೆ. ಯಾಕಂದ್ರೆ ಕಲಬುರಗಿ ಜೈಲಿನಲ್ಲಿ ಒಂದು ಮುಖ್ಯ ದ್ವಾರದ ಮೂಲಕವೇ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಕೈದಿಗಳಿಂದ ಹಣ ಪಡೆದು ರಾಜಾರೋಷವಾಗಿ ಎಣ್ಣೆ ಸಿಗರೆಟ್ ಸರಬರಾಜು ಮಾಡ್ತಿದ್ದಾರೆ ಅನ್ನೋ ಕೂಡ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೌಖ್ಯ ಅನಿಲ್, ಇನ್ನೊಂದು ವಿಷಯ ಏನಂದ್ರೆ ಆರ್ ಡಿ ಪಾಟೀಲ್ ಅವರು ಒಂದು ಆರೋಪವನ್ನ ಮಾಡಿದ್ರು. ಇಲ್ಲಿ 10 ಲಕ್ಷ ಲಂಚವನ್ನ ಕೊಟ್ರೆ ಏನ್ ಬೇಕಿದ್ರು ಫೆಸಿಲಿಟೀಸ್ ಸಿಗುತ್ತೆ, ಫೆಸಿಲಿಟೀಸ್ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಯೇ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಇದೆಲ್ಲವೂ ಕೂಡ ನಿಜಾನ? ಹಾಗಾದ್ರೆ ನಿಜಕ್ಕೂ ಜೈಲ್ ಒಳಗಡೆ ಏನ್ ನಡೀತಾ ಇದೆ? ಫೆಸಿಲಿಟೀಸ್ಗೋಸ್ಕರ 10 ಲಕ್ಷ ಕೊಟ್ರೆ ಎಲ್ಲವೂ ಕೂಡ ಡೀಲ್ ಓಕೆ ಆಗ್ಬಿಡುತ್ತಾ ಹೆಂಗೆ ಅಂತ? ಸೌಖ್ಯ, ನಿಜಕ್ಕೂ ನಿನ್ನೆಷ್ಟೇ ಪವರ್ ಟಿವಿ ಏನೊಂದು PSI ಪರೀಕ್ಷಾ ಹಗರಣದ ಆರೋಪಿ ಅಂತ ಆರ್ ಡಿ ಪಾಟೀಲ್ ಅವರು ಏನೊಂದು ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಏನೊಂದು 10 ಲಕ್ಷ ರೂಪಾಯಿ ಲಂಚದ ಏನೊಂದು ವಿಡಿಯೋ ಬಿಡುಗಡೆ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಜೈಲಿನಲ್ಲಿ ಸಿಬ್ಬಂದಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಹಣ ಕೊಟ್ಟರೆ ಎಂತಹದೇ ಲೈಫ್ ನಡೆಸಲು ಅವರು ಅನುವು ಮಾಡಿಕೊಡ್ತಾರೆ. ಮತ್ತೆ ರಾಜಾರೋಷವಾಗಿ ಇಸ್ಪಿಟ್ ಆಡಬಹುದು, ಜೂಜಾಟ ಆಡಬಹುದು, ಗಾಂಜಾ ಸೇದಬಹುದು, ಹೀಗೆ ಪ್ರತಿಯೊಂದು ಅಕ್ರಮ ಚಟುವಟಿಕೆಗಳು ಜೈಲಿನಲ್ಲಿ ರಾಜಾರೋಷವಾಗಿ ಮಾಡಬಹುದು ಎಂದು ಕೂಡ ಇದೀಗ ಪವರ್ ಟಿವಿ ಬಯಲು ಮಾಡಿದ ಸುದ್ದಿಯಿಂದ ಗೊತ್ತಾಗ್ತದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗೆ.